ನಮಸ್ಕಾರ. ಇದು ಚರ್ಚಾ ಸಮಯ. ದೂರದರ್ಶನ ಚಂದನ ವಾಹಿನಿಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಮಹತ್ವದ ಚರ್ಚೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಚರ್ಚಾ ಸಮಯದಲ್ಲಿ ಪರೀಕ್ಷಾ ಪೇ ಚರ್ಚೆ ಈ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪರೀಕ್ಷೆಯ ಭಯವನ್ನು ನಿವಾರಿಸಿ ವಿದ್ಯಾರ್ಥಿ ಸಮುದಾಯದಲ್ಲಿ ಆತ್ಮಸ್ಥೈರ್ಯ ತುಂಬಿ ವಿದ್ಯಾರ್ಥಿಗಳ ಮನೋಧೋರಣೆಯನ್ನು ಸಮಗ್ರವಾಗಿ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಆರಂಭಿಸಿರುವ ಅತ್ಯಂತ ಮಹತ್ವದ ಕಾರ್ಯಕ್ರಮ ಇದಾಗಿದೆ. ಇದು 8ನೇ ಒಂದು ಪ್ರಮುಖವಾದಂತಹ ಒಂದು ಆವೃತ್ತಿಯಾಗಿದ್ದು ಇಲ್ಲಿ 8 ವಿಭಿನ್ನ ರೀತಿಯ ಒಂದು ಸರಣಿಗಳನ್ನು ಇದು ಒಳಗೊಂಡಿದೆ. ಬಹಳ ವಿಶೇಷವಾದ ಉಪಯುಕ್ತವಾದ ವಿದ್ಯಾರ್ಥಿ ಸಮುದಾಯ ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಸಾಮಾನ್ಯ ಬದುಕಿನಲ್ಲಿ ಯಾವ ರೀತಿ ಪರೀಕ್ಷೆಗಳನ್ನ ಎದುರಿಸಬೇಕು ಅನ್ನುವಂತಹ ಕೌಶಲ್ಯಗಳನ್ನು ಕೂಡ ತಿಳಿಸ್ಕೊಡುವಂತಹ ಮಹತ್ವದ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಕುರಿತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಆಗಮಿಸಿದರೆ HR ಶ್ಯಾಮಲಾ ಅವರು ಪ್ರಧಾನಮಂತ್ರಿಯ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂದರೆ ನಮ್ಮ ಹೆಬ್ಬಾಳದ ಕೇಂದ್ರೀಯ ವಿದ್ಯಾಲಯದ PM ಶ್ರೀ KV ಹೆಬ್ಬಾಳ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ಇದೇ ರೀತಿ ಶಿಕ್ಷಣ ತಜ್ಞರಾಗಿ ಹಲವಾರು ವಿದ್ಯಾರ್ಥಿ ಸಮುದಾಯದಲ್ಲಿ ಶಿಕ್ಷಕರಲ್ಲಿ ಆತ್ಮಸ್ಥೈರ್ಯ ಮೂಡಿಸಿ ಅವರಲ್ಲಿ ಒಂದು ಸರಿದಾರಿಗೆ ಕರೆದೋಗುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ತಜ್ಞರಾದಂತಹ MK ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಇದು ಬಹಳ ಒಂದು ಪ್ರಮುಖವಾದಂಥದ್ದು. ಪರೀಕ್ಷೆ ಅಂತ ಅಂದ್ರೆ ಶ್ಯಾಮಲಾ ಮೇಡಮ್ ಅವರೇ, ಬದುಕಿನ ಎಲ್ಲಾ ಹಂತದಲ್ಲೂ ತೆಗಳಿರ್ತವೆ. ಪ್ರಧಾನಮಂತ್ರಿಗಳ ಪ್ರತಿಯೊಂದು ಎಪಿಸೋಡು ಪ್ರತಿಯೊಂದು ಸಂಚಿಕೆಯನ್ನು ಕೂಡ ಒಂದು ವಿಶೇಷತೆ ವಿಭಿನ್ನತೆಯಿಂದ ಕೂಡಿರುವಂತಹ ಒಂದು ಮಹತ್ವದ ಕಾರ್ಯಕ್ರಮ. ನೀವು ಮೊದಲ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿಯವರ ಸಂವಾದ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ. ನಿಮಗೆ ರಾಷ್ಟ್ರ ಪ್ರಶಸ್ತಿ ಈ ಥರದ್ದು ಸಾಕಷ್ಟು ಸನ್ಮಾನಗಳು ಕೂಡ ಸಂದಿದೆ. ಏನ್ ಅನ್ಸುತ್ತೆ ಪ್ರಧಾನಮಂತ್ರಿಯವರ ಈ ಕಾರ್ಯಕ್ರಮದ ಬಗ್ಗೆ? ಯಾವ ರೀತಿ ನೀವು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಅಂತ? ನನಗಂತೂ ಈ ಕಾರ್ಯಕ್ರಮ ಬಹಳ ಮೆಚ್ಚುಗೆಯಾಗಿದೆ. ಯಾಕಂದರೆ ಯಾವುದೇ ದೇಶದ ಪ್ರಧಾನಿಗೆ ಮಕ್ಕಳಿಯಾಗಬೇಕು ಅಂದರೆ ಅದೊಂದು ವಿಷಯ. ಇವರು ಮಕ್ಕಳನ್ನು ತಮ್ಮ ಬಳಿಗೆದು ಯಾವುದೇ ಸಂಕೋಚವಿಲ್ಲದೆ ಮಕ್ಕಳ ಮನಸ್ಸಿನೊಳಗೆ ಬರ್ತಾ ಇರೋ ಪ್ರಶ್ನೆಗಳು, ಅವರ ಅನುಭವಗಳನ್ನು ಪ್ರಧಾನಿಯವರ ಜೊತೆಗೆ ಒಂದಾಗಿ ಭಾವಿಸ್ಕೊಂಡು ಮಾತಾಡ್ತಾರಲ್ಲ, ಅದು ಅನ್ಬಿಲೀವಬಲ್. ಹಾಗೆ ತುಂಬ ಜಾಸ್ತಿ ಪಂಡಿತ್ ಮಾಡ್ಕೊಂಡಿದ್ದಾರೆ. ಕೇಳಿದ್ರೆ ಇವತ್ತಿನ ಸ್ಟ್ಯಾಟಿಸ್ಟಿಕ್ ಹೋಗಿದೆ ಮಕ್ಕಳ ನೋಂದಾಯಿಸೋದು 3 ಕೋಟಿ ದಾಟಿದೆ. ಶಿಕ್ಷಕರು 20 ಲಕ್ಷ ಮೇಲಿದ್ದಾರೆ. ಆಮೇಲೆ ಪೋಷಕರು 5.57 ಲಕ್ಷ. ಇದರಲ್ಲೇ ನೋಡಿ, ಮೊದಲನೇ ಸಂಚಿಕೆ ಬಂದಿದ್ದು ಅದರಲ್ಲಿ ನಾವು TV ಮೂಲಕವಾಗಿ ಮಾತ್ರ ಮಾತಾಡಿದ್ವಿ. ಪ್ರಶ್ನೆ ಹಾಕ್ತಾ ಇದ್ರು ಮಕ್ಕಳು, ಪ್ರಧಾನಿ ಸಂಕೋಚವಿಲ್ಲದೇನೆ ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ರೂಪವಾಗಿ ತಯಾರಿಗಳು ನಡೆಯುತ್ತೆ. ಈಗ ಮಕ್ಕಳನ್ನ ಬಳಿ ಕರೆಸ್ಕೊಂಡು ಗಾನದಲ್ಲಿ ಒಂದು ಮಹಾಪರ್ವನ್ನೇ ಆಯೋಜಿಸ್ತಿದ್ದಾರೆ. ಇದು ಬಹಳ ಹೆಮ್ಮೆಯಾದ ವಿಷಯ. ಅವರೇ, ನಿಮ್ಗೇನು ಅನ್ಸುತ್ತೆ? ಇದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ, ಪರಿಣಾಮ ಯಾವ ರೀತಿ ಆಗಿದೆ, ಮತ್ತೆ ಈ ಬಾರಿಯ ಸಂಚಿಕೆಯ ಒಂದು ವೈಶಿಷ್ಟ್ಯತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಈ ಒಂದು ಥೀಮ್ ತುಂಬಾ ಚೆನ್ನಾಗಿದೆ. ಪರೀಕ್ಷಾ ಚರ್ಚಾ ಅಂತ ಇದೆ. 50 ವರ್ಷದ ಹಿಂದೆ ನಮ್ಮ ಗುರುಗಳಾದ ಡಾಕ್ಟರ್ H ನರಸಿಂಹಯ್ಯ ಯಾವತ್ತು ಹೇಳೋರು, ನೋಡು, ಚರ್ಚೆ ಮಾಡದೆ ಯಾವುದನ್ನು ಒಪ್ಪಬೇಡ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ರಾಷ್ಟ್ರ, ನಮ್ಮ ಪ್ರಧಾನಿ ಆದವರು ಅದನ್ನೇ ಒಂದು ಥೀಮ್ ಆಗಿ ಚರ್ಚಾ ಅಂತ ಒಂದು ತಗೊಂಡಿದ್ದಾರಲ್ಲ. ಇಡೀ ಪ್ರಪಂಚದವರ 5 ದೇಶಗಳಲ್ಲಿ ಒಂದು ರಾಷ್ಟ್ರಪತಿ ಆಗಲಿ, ಒಂದು ಪ್ರಧಾನಿ ಆಗಲಿ, ಈ ಥರ ಒಂದು ಬಾಲಕರು ಅಥವಾ ಒಂದು ಸ್ಕೂಲ್ ಮಕ್ಕಳನ್ನ ಈ ಥರ ಒಂದು ಇಂಟ್ರಾಕ್ಷನ್ ಮಾಡೋದು ಬೇರೆ ಎಲ್ಲೂ ಕಂಡ. ಇದು ನಡಿಬೇಕು, ಇದು ಮುಂದುವರಿಬೇಕು. ಯಾಕಂದರೆ ಯಾವುದೇ ಒಂದು ದೇಶ ಮುಂದುವರಿಬೇಕು ಅಂದರೆ ಶಿಕ್ಷಣ, ವಿದ್ಯಾಭ್ಯಾಸ, ವ್ಯಾಸಂಗದಿಂದನೇ ಬರಬೇಕು. ಇದು ಒಂದು ಒಳ್ಳೆ ಹೆಜ್ಜೆ ಅಂತ ನನಗೆ ಅನ್ನಿಸುತ್ತೆ. ಮೊದಲಾಗಿ ಹೇಳ್ತಾ ಇದ್ದೀನಿ. ಈ ಬಾರಿಯ ಒಂದು ವೈಶಿಷ್ಟ್ಯತೆ, ಸುಮಾರು 8 ಎಪಿಸೋಡ್ ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಾ. 8 ಆವೃತ್ತಿಗಳನ್ನು ಕಂಡಿದ್ದೀರಾ. ಪ್ರತಿಯೊಂದು ಆವೃತ್ತಿಯಲ್ಲೂ ಕೂಡ ಒಂದು ಹೊಸತನ, ಒಂದು ವಿನೂತನತೆ, ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಸರಣಿಗಳವೆಲ್ಲ. ಸೊ ಈ ಬಾರಿಯ ಒಂದು ಚರ್ಚಾ ಯಾವ ರೀತಿ ಇರುವುದು, ಪರೀಕ್ಷಾ ಚರ್ಚಾ ಅಂತ? ಭರ್ತಿಯಾಗಿ ತಯಾರಿಯಾಗಿದೆ. ತಾರೀಕು ಫೆಬ್ರವರಿ 11 ಗಂಟೆ ಶುರುವಾಗಿದೆ. ಇದರಲ್ಲಿ ಬರೀ ವಿದ್ಯಾಭ್ಯಾಸ ಪಾಸ್ ಮಾಡಿಬಿಟ್ಟೆ ಏನಾದರೂ ಜೀವನದಲ್ಲಿ ಮೇಲ್ ಬರಬೇಕು, ಅದೇ ಪ್ರಧಾನ ಅಲ್ಲ ಅನ್ನೋ ಕ್ಲಿಯರ್ ಕಟ್ ಮಾಡಿದ್ದಾರೆ ನಮ್ಮ ಪ್ರಧಾನಿಯವರು.
ಈಗ ನೋಡಿದ್ರೆ ಫಿಲ್ಮ್ ಜಗತ್ತಿನವರು ಇದರಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ಇದೆ. ಗುರು ಭಾಗವಹಿಸ್ತಾ ಇದ್ದಾರೆ. ಹೌದು. ಸೊ ಇದು ಎರಡು ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ ಮಕ್ಕಳಿಗೆ ಬರೀ ಓದು ಬರಹ ಇದ್ದವೇ ಮೇಲೆ ಬರ್ಬೋದು ಅನ್ನೋದೊಂದು ಅನಿಸಿಕೆ ನಿರ್ನಾಮವಾಗ್ತಾ ಇದೆ. ಬೇರೆ ಫೀಲ್ಡ್ಸಲ್ಲೂ ನಾವು ಕಷ್ಟಪಟ್ಟರೆ ಅದು ಮುಖ್ಯವಾದ್ದು. ಆದರೆ ಈ ಥರ ಬೇರೆ ಬೇರೆ ಫೀಲ್ಡ್ಸಲ್ಲೂ ನಾವು ಮೇಲೆ ಬರ್ಬೋದು ಅನ್ನೋದನ್ನು ಪ್ರಧಾನಿಯವರು ಆ ಫೀಲ್ಡಿಂದ ಮುಖ್ಯವಾಗಿರೋರನ್ನ ತೋರಿಸಿ ಮಕ್ಕಳಿಗೆ ಒಂದು ಮಾದರಿಯಾಗಿ ಕಾರ್ಯಕ್ರಮವನ್ನು ಮೂಡಿಬರ್ತಾ ಇದ್ದಾರೆ. ಸೊ ಹೀಗಾಗಿ ಮಕ್ಕಳಿಗೆ ಇನ್ನೂ ಕುತೂಹಲ. ಯಾಕೆಂದರೆ ಯಾವ ಜಗತ್ತಿನಲ್ಲಿ ಯಾರು ತುಂಬ ಮೇಲ್ ಬಂದಿದ್ದಾರೋ ಅವರನ್ನು ನೋಡಬೇಕು ಅಂದರೆ ಸಾಮಾನ್ಯ ಜನರಿಗೆ ಇಂಪಾಸಿಬಲ್. ಅಂಥದ್ರಲ್ಲಿ ಮಕ್ಕಳು ಇವರನ್ನೂ ನೋಡ್ತಾರೆ, ಇವರನ್ನೂ ಭೇಟಿಯಾಗ್ತಾರೆ. ನಾನು ಮೊದಲನೇ ಸಲ ಸದ್ಗುರು ನೋಡಿದಾಗ ನನ್ನ ಖುಷಿಯನ್ನು ನಾನು ಅಂದಾಜು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಬರೀ ಅವ್ರನ್ನ ಟಿ ವಿಲಿ ನೋಡ್ತಾ ಇದ್ವಿ. ಪ್ರತ್ಯಕ್ಷವಾಗಿ ನೋಡಿದರೆ ನಮ್ಮ ಮನಸ್ಸಿನ ಭಾವನೆ, ನಮ್ಮ ಜೀವನದ ಯೂಟರ್ನ್ ಅಂತಾರಲ್ಲ, ಅದು ಎಲ್ಲ ಮಕ್ಕಳಲ್ಲೂ ಬಂದು ಬರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ 8 ವಿವಿಧವಾದ ಕ್ಷೇತ್ರದಲ್ಲಿ ಮೇಲ್ ಬಂದಿರೋರನ್ನ ಅವ್ರನ್ನ ಆಯ್ಕೆ ಮಾಡಿಕೊಂಡು ಪ್ರಧಾನಿಯವರು ಈ ಕಾರ್ಯಕ್ರಮನ ಪರೀಕ್ಷಾ ಪೇ ಚರ್ಚಾ 8.0 ನಲ್ಲಿ ಮೂಡಿ ಬರ್ತಾ ಇದೆ ಈಗ. ಸೊ ಲುಕಿಂಗ್ ಫಾರ್ವರ್ಡ್ ಟು ತುಂಬ ಎಕ್ಸೈಟ್ಮೆಂಟ್, ಕುತೂಹಲ. ನಾನು ಮಕ್ಕಳಂತೆ ಆಗ್ಬಿಟ್ಟಿದ್ದೀನಿ. ಸ್ಕ್ರೀನಲ್ಲಿ ನೋಡಿದ್ರು ಪರವಾಗಿಲ್ಲ, ಎಷ್ಟೊಂದು ಮಾಹಿತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ ಕುತೂಹಲದಿಂದ. ಎಸ್ ಕೃಷ್ಣ ಅವರೇ, ಈ ಬಾರಿ ಬಹಳಷ್ಟು ಒಂದು ವೈಶಿಷ್ಟ್ಯತೆ, ಬಹಳ ವಿಭಿನ್ನವಾದ ಜನಗಳು. ಮೇರಿ ಕೋಮ್ ನಮ್ಮ ಒಂದು ದೇಶದ ಕ್ರೀಡಾ ಕ್ಷೇತ್ರ, ಕ್ರೀಡಾ ಜ್ಯೋತಿಯನ್ನು ಬೆಳಗಿದ ಮಹಾನ್ ಅಪ್ರತಿಮ ಸಾಧಕಿ. ಅವರು ಒಂದು ರೀತಿ ಪ್ರೇರಣೆ. ಚಿತ್ರರಂಗದ ದೀಪಿಕಾ ಪಡುಕೋಣೆ, ಸದ್ಗುರು ವಾಸುದೇವ್ ಅವರು ಇರಬಹುದು, ಇವರೆಲ್ಲರೂ ಕೂಡ ಬಹಳ ವಿಭಿನ್ನವಾಗಿ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು. ನಾವು ದೀಪಿಕಾ ಪಡುಕೋಣೆ ನೋಡೋದಾದ್ರೆ ಒಂದು ಹಂತದಲ್ಲಿ ತುಂಬ ಒತ್ತಡದಿಂದ ಇದ್ದಂಥವ್ರು, ಅವರು ಸ್ಟ್ರೆಸ್ ಅಂಥವ್ರು ಅದೆಲ್ಲ ದಾಟಿ ಬಹಳ ಅಮೋಘ ನಟಿಯಾಗಿ ಮನೋಜ್ಞ ಅಭಿನಯದ ಮೂಲಕ ಅವರೆಲ್ಲರ ಜನಮನ ಸೆಳೆದಿರುವಂಥ ಒಂದು ಜಗತ್ತಿನ ಜಾಗತಿಕ ಮಟ್ಟದ ಒಬ್ಬ ನಾಯಕಿಯಾಗಿ ರೂಪುಗೊಂಡಿದ್ದಾರೆ. ಅಂದರೆ ಇಂಥವರೆಲ್ಲ ಪ್ರೇರಣೆ ಆಗಬೇಕು ವಿದ್ಯಾರ್ಥಿಗಳಿಗೆ ಅಂತ. ಸೊ ಹೇಗೆ ಪ್ರೇರಣೆ ಆಗಬಹುದು ನಿಮಗೆ? ನೀವು ಶಿಕ್ಷಣ ತಜ್ಞರಾಗಿ ಹೇಗೆ ಇದನ್ನು ಪ್ರೇರಣಾದಾಯಕ ಅಂತ ನೀವು ಸ್ವೀಕಾರ ಮಾಡ್ತೀರಾ? ನಾನು ಶುರುವಿನಲ್ಲಿ ನಮ್ಮ ಗುರುಗಳಾದ ಎಚ್ ನರಸಿಂಹಯ್ಯ ಅವರನ್ನು ಹೇಳಿದೆ, ಪರೀಕ್ಷೆ ಅನ್ನೋದು ಇದೇನು ಒಂದು ಕ್ಯಾಲಿಬ್ರೇಷನಾ, ಅಥವಾ ಇದೇನೇ ಒಂದು ಗ್ರಾಜ್ಯುಯೇಷನ್ನಾ, ಅಥವಾ ಅಕಾಡೆಮಿಕ್ ವಿದ್ಯಾಭ್ಯಾಸ ಪಾಸ್ ಆದವ ಮಾತ್ರ ಬುದ್ಧಿವಂತನಾ? ಅದು ಒಂದು ಚರ್ಚೆಗೆ ಬರುತ್ತೆ. ನಾವು ಮಾತಾಡ್ತಿದ್ರೆ ಮಂಕುತಿಮ್ಮನ ಕಗ್ಗ ಅಂತೀವಿ. DVG ಅವರು, ಅವ್ರು ಯಾವ ಗ್ರಾಜ್ಯುಯೇಷನ್ ಇತ್ತು, ಏನಿತ್ತು, ಅವ್ರಿಗೆ ಯಾವ ಸ್ಟ್ರೆಸ್ ಇತ್ತು, ಇವತ್ತು ಕೂಡ ಅವರು ಬರೆದಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಹಾಗೆ ನಾವು ನೋಡಿದೆ ಗೋರೂರು ಅಂತ ಇರ್ಬೋದು, ಅಂಥವರು ನೋಡಿ ಪರೀಕ್ಷೆ ಅನ್ನೋದು ಆಧುನಿಕ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸಿಗೆ ಸ್ಟ್ರೆಸ್ಸೇ ಹೊರತು ಮಕ್ಕಳಿಗೆ ಯಾವ ಸ್ಟ್ರೆಸ್ಸು ಇಲ್ಲ. ನಾವು ಹೇಳ್ಕೊಡ್ಬೇಕಾದ್ದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದು ಧೈರ್ಯ ತುಂಬ ಕಾರ್ಯಕ್ರಮ ನಮ್ಮ ಪ್ರಧಾನಿ ಏನು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಒಳ್ಳೆಯದು. ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ಗಳೆಲ್ಲ ಆಗುತ್ತೆ ಪರೀಕ್ಷೆ. ಈ ಫೆಬ್ರವರಿಲೇ ಶುರು ಮಾಡ್ಕೊಂಡಿದ್ದರಿಂದ ಒಳ್ಳೆ ಮಾತಲ್ಲಿ ಮಕ್ಕಳಿಗೆ ಹೇಳಿದ್ರೆ ಡೇ ಬೈ ಡೇ, ಬ್ರಿಕ್ ಬೈ ಬ್ರಿಕ್ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ತುಂಬಿದ್ರೆ ಪ್ರತಿ ಮಕ್ಕಳು ನಮ್ಮ ದೇಶದಲ್ಲಿ ಎಲ್ಲ ಬುದ್ಧಿವಂತರೆ. ಅವ್ರಿಗೆ ಒಂದು ರಸ್ತೆ, ಒಂದು ಹಾದಿಯಲ್ಲಿ ಕರ್ಕೊಂಡೋದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಷ್ಟು ಮಕ್ಕಳಷ್ಟು ಬುದ್ಧಿವಂತರು ಬೇರೆ ಯಾರೂ ಇಲ್ಲ. ಆ ಸ್ಟ್ರೆಸ್ ಅನ್ನೋದು ನಾವಾಗೆ ಪೇರೆಂಟ್ಸು ಕಲ್ಪನೆ ಮಾಡ್ತಾ ಇದ್ದಾರೆ. ಹಿಂದೆ ನಮ್ಮ ಅಬ್ದುಲ್ ಕಲಾಂ ಕೂಡ ನೋಡಿ, ಅವರು ಪ್ರೆಸಿಡೆಂಟ್ ಆದರು, ಯಾವ ದೇಶದಲ್ಲೂ ಆ ಪ್ರೆಸಿಡೆಂಟ್ ಆದವರು ಆ ಥರ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರಲಿಲ್ಲ. ಆ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಆದಮೇಲೆ ನಮ್ಮ ಇವಾಗ ಮೋದಿಯವರು ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಹೆಜ್ಜೆ ಅಂತ ಹೇಳ್ತೀನಿ. ಆಮೇಲೆ ಶಿಕ್ಷಣದಲ್ಲೂ ಕೆಲವೊಂದು ಮಾದರಿ, ಕೆಲವೊಂದು ನವನೀಕತೆ ಇದೆಲ್ಲ ಬರಬೇಕು ಅಂತ ನನ್ನ ಅನಿಸಿಕೆನ ಹೇಳ್ತೀನಿ. ಈಗ ಶಿಕ್ಷಣ ವಲಯದಲ್ಲಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಮಾನಸಿಕ ಆರೋಗ್ಯ ಅಂತಂದರೆ ಸದೃಢತೆ. ದೇಹ ನಮ್ಗೆ ಯಾವ ರೀತಿ ಸದೃಢವಾಗಿರಬೇಕೋ ಅದೇ ರೀತಿ ನಾವು ಮಾನಸಿಕವಾಗೂ ಕೂಡ ಸದೃಢವಾಗಿರಬೇಕಾಗತ್ತೆ. ಹ್ಯಾಪಿ ಟೀಚರ್ಸ್, ಹ್ಯಾಪಿ ಸ್ಕೂಲ್, ಹ್ಯಾಪಿ ಅಟ್ಮಾಸ್ಫಿಯರ್ ಬಹಳ ಮುಖ್ಯವಾಗಿ ಇರುವಂಥದ್ದು. ಅಂತಹ ವಾತಾವರಣ ಇದ್ದರೆ ಕಲಿಕೆಗೆ ಪೂರಕ ಆಗತ್ತೆ. ಈ ಮಾನಸಿಕವಾಗಿ ಆ ವಿದ್ಯಾರ್ಥಿ ಸಮುದಾಯದನ್ನು ಸದೃಢಗೊಳಿಸೋದಕ್ಕೆ ಇಂತಹ ಕಾರ್ಯಕ್ರಮ ಹೇಗೆ ಪೂರಕ ಆಗುತ್ತೆ ಅಂತ. ಯಾಕೆಂದರೆ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಮಕ್ಕಳ ದೈಹಿಕ ಚಟುವಟಿಕೆ ತುಂಬಾ ಕಡಿಮೆ, ಕ್ಷೀಣಿಸ್ತಾ ಇದೆ.
ಪ್ರತಿ ವರ್ಷದಿಂದ ನೋಡ್ತಾ ಇದ್ರೆ ಅವರ ಒಂದು ಆಟ ಆಡೋದಿರ್ಬೋದು, ಅವರ ಒಟ್ಟಾರೆ ಚಟುವಟಿಕೆಗಳ ಮೇಲೆ ಇದರೊಂದು ರೀತಿ ಎಲ್ಲೋ ಪ್ರತಿಕೂಲ ಪರಿಣಾಮ ತಂತ್ರಜ್ಞಾನ ಬೀರ್ತಾ ಇದೆ ಅಂತ. ಸೊ ಈ ಒಂದು ವಾತಾವರಣದಲ್ಲಿ ಹೇಗೆ ಒಂದು ಮಾನಸಿಕ ಸದೃಢತೆ, ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದು ಅಂತ? ಕೃಷ್ಣ ಸರ್ ಹೇಳ್ದಾಗೆ ಸ್ಟ್ರೆಸ್ ಅನ್ನೋದು ಪೋಷಕರಲ್ಲಿ ಬಂದ್ಬಿಟ್ಟಿದೆ. ಓಕೆ. ಯಾಕೆಂದ್ರೆ ಅವ್ರ ಮಕ್ಕಳನ್ನ ಹೇಗಿದ್ದಾರೋ ಅದರಲ್ಲಿ ಸಂತೋಷ ಪಡೆದೇನೆ Okay. ಹೇಗಿರಬೇಕೋ ಅದನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ. ನಾವು ಹೆತ್ತ ಮಕ್ಕಳು ನಮ್ಮಂತೆಯೇ ಹೆಚ್ಚು ಕಮ್ಮಿ ಮುಂದೆ ಹಿಂದೆ ಬುದ್ಧಿವಂತಿಕೆನೋ ಚಟುವಟಿಕೆನೋ ಇರುತ್ತೆ. ನಾವು ಅದನ್ನು ಬಿಟ್ಟು ಇನ್ಯಾರನ್ನೋ ಕಲ್ಪಿಸ್ಕೊಂಡು ಅವ್ರ ಥರ ಮಾಡಬೇಕು ಅನ್ನೋ ಧ್ಯೇಯದಲ್ಲಿ ಮುಂದುವರಿತಾ ಇದ್ದೀವಲ್ಲ, ಇದರಲ್ಲಿ ಪೋಷಕರಿಗೂ ಮಾನಸಿಕ ಸ್ಟ್ರೆಸ್ ಅನ್ನೋದು ತುಂಬ ಆಗ್ತಾ ಇದೆ. ಶಾಲೆಲೂ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರನ್ನೂ ಕೃಷ್ಣ ಸರ್ ಹೇಳ್ದಂಗೆ ಒಂದೇ ಕೈಯಲ್ಲಿ ಮಳದಲ್ಲಿ ಅಳಿತಾ ಇದ್ದೀವಿ. ಒಂದು ಮಗು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದೆ ಅಂದರೆ ಅದು ಪಾಪ ಆಟ ಆಡ್ಕೊಂಡು ಬಂದ ಮೇಲೆ, ಏನಪ್ಪ ನೀನು ನ್ಯಾಷನಲ್ ಲೆವೆಲ್ ಗೇಮ್ಸ್ಗೆ ಹೋಗಿದ್ದೆ, ನಿನ್ನ ಪಾಠವನ್ನು ಮಿಸ್ ಮಾಡ್ಕೊಂಡಿದ್ಯಲ್ಲ, ಬಾಪ ನಾ ಕೂತ್ಕೊಂಡು ಹೇಳ್ಕೊಡ್ತೀನಿ. ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂ ಅವನ್ನ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗೋದೇ ಇಲ್ಲ ಅನ್ನೋ ಒಂದು ಮನೋಭಾವದಿಂದ ಮಕ್ಕಳಿಗೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ತಾ ಇದೆ. ಪೋಷಕರು ಏನು ಮಾಡ್ತಾರೆ? ಆಟದಲ್ಲಿ ಮುಂದುವರಿತಾ ಇದೆಯಾ, ಸಚಿನ್ ತೆಂಡೂಲ್ಕರ್ ತಂದೆ ಥರ 9ನೇ ತರಗತಿಲಿ ಕೂರಿಸ್ಬೋದಿತ್ತಲ್ಲ. ಇಲ್ಲ, ನಮ್ಮ ಮಗ ನಮ್ಮ ಕ್ರಿಕೆಟಿಯರ್ಸ್ ಥರ ಇಂಜಿನಿಯರ್ ಆಗಿರಬೇಕು, ಕ್ರಿಕೆಟಲ್ಲೂ ನೀ ಚೆನ್ನಾಗಿರಬೇಕು. ಆ ಥರ ಹೈಬ್ರಿಡ್ ಪ್ರಾಡಕ್ಟ್ಸ್ ನಾವೇನು ತಯಾರು ಮಾಡ್ತಿಲ್ಲ. ಸೊ ಯಾವ ವಿದ್ಯೆನೋ ಯಾವ ಕಲೆಯಲ್ಲಿ ಮಕ್ಕಳು ಮುಂದೆ ಬರಬೇಕು ಅಂತ ಆಸಕ್ತಿ ಪಡ್ತಾ ಇದ್ದಾರಲ್ಲ, ಅದನ್ನು ನರೇಂದ್ರ ಮೋದಿಜಿ ರೂಪಿಸಿ ಹೇಳಿದ ಮೇಲೆ ಅರ್ಥ ಆಗಬೇಕಾ ನಮಗೆ? ನಾವಾಗೆ ಅರ್ಥ ಮಾಡ್ಕೊಳ್ಳೋ ತಾಕತ್ತಿಲ್ಲ. ಇದೆಲ್ಲ ಪೋಷಕರ ಜವಾಬ್ದಾರಿ ಅಂತ. ಹೌದು. ಎಸ್. ಈಗ ಕೃಷ್ಣ ಅವರೇ, ಹೇಗೆ ನೀವು ಮಾನಸಿಕ ಆರೋಗ್ಯ ಶಿಕ್ಷಣದಲ್ಲಿ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಸರ್, ಮಾನಸಿಕ ಆರೋಗ್ಯ ಅನ್ನೋಕ್ಕೆ 40-50 ವರ್ಷದ ಹಿಂದೆ ಮಕ್ಕಳು ಅಪ್ಪ ಅಮ್ಮನ ಭಯ ಪಡ್ಕೊಂಡು ಏನು ಬೇಕೋ ಹೇಳಿ ಕೇಳಿದ್ನು ಹೂ ಅಂತ ಕೇಳಂತು. ಈಗಿನ ಕಾಲದಲ್ಲಿ ಪೇರೆಂಟ್ಸು ಮಕ್ಕಳು ಹೇಳಿದ್ದನ್ನು ಒಂದು ಭಯ ಪಡ್ಕೊಂಡು ಕೇಳ ಪರಿಸ್ಥಿತಿ ಬಂದಿದೆ. ನಾನು 3 ಹೆಣ್ಮಕ್ಕಳ ತಂದೆ. ನಾನು ಹೇಳೋದೇನು ಅಂದರೆ, ಇನ್ಸ್ಟೆಡ್ ಆಫ್ ಫೋರ್ಸಿಂಗ್ ದ ಚಿಲ್ಡ್ರನ್ ಫಾರ್ ವಾಟ್ ಯು ವಾಂಟ್ ದೆಮ್ ಟು ಬಿಕಮ್, ಅವ್ರಿಗೇನು ಆಸೆ ಇದೆ. ನಾನು ಹೇಳೋದು, ಒಂದು ಶಿಕ್ಷಣದಲ್ಲೂ ಕೂಡ ಒಂದು ಟೀಚರ್ ಅಂದರೆ ಗುರು. ಆ ಗುರು ಕೂಡ ಆ ಮಕ್ಕಳಲ್ಲಿ ಏನು ಒಂದು ಕುಶಲತೆ ಅನ್ನೋದನ್ನು ಗುರುತಿಸಿದರೆ, ಆ ಗುರುಗೆ ಗುರಿ ಸಿಕ್ತು ಅಂದರೆ ಗುರುತಿಸಿದರೆ, ಶ್ರೀನಿವಾಸ ರಾಮಾನುಜನ್ ಎಂಥ ದೊಡ್ಡ ಮ್ಯಾಥಮೆಟಿಷಿಯನ್ ಆದಲ್ಲ ಸರ್, ಅವನು ಪರೀಕ್ಷೆಯಲ್ಲಿ ಫೇಲ್ ಆದವನು ಸರ್. ಅಂದರೆ ಅಕಾಡೆಮಿಕ್ ಫೇಲ್ಯೂರ್ ಈಸ್ ನಾಟ್ ಎ ಫೇಲ್ಯೂರ್ ಇನ್ ಲೈಫ್. ಇದು ಮೊಟ್ಟ ಮೊದಲ ಸಂದೇಶ ನಾನು ಕೊಡ್ತೀನಿ. ಆಮೇಲೆ ಇವರು ಕೂಡ, ನಮ್ಮ ಪ್ರಧಾನಮಂತ್ರಿಯವರು ಕೂಡ ಫಸ್ಟ್ ಸ್ಟ್ರೆಸ್ ಫ್ರೀ ಅಂತಾರೆ. ಏನಕ್ಕೆ ಅವ್ರ ಮಕ್ಕಳು 100ಕ್ಕೆ 100 ತೆಗಬೇಕು, ನಾನು 100ಕ್ಕೆ 100 ತೆಗಬೇಕು? ಏನಕ್ಕೆ ಆ ಸ್ಟ್ರೆಸ್ಸು? ಬರೀ ನಾವು ರ್ಯಾಟ್ ರೇಸ್ ನಂಬರಲ್ಲಿ ಓಡ್ತಾ ಇದ್ದೀವಿ. ಅವನು ಒಳ್ಳೆ ಎಜುಕೇಟೆಡಾ? ಅವನು ಒಳ್ಳೆ ವ್ಯಕ್ತಿ ಆಗ್ತಾನಾ? ಅವನು ಒಳ್ಳೆ ವ್ಯಕ್ತಿತ್ವ ಆಗ್ತಾನಾ? ವೈ ನಾಟ್ ವಿ ಥಿಂಕ್ ಆಫ್ ಮೇಕಿಂಗ್ ಎ ಗುಡ್ ಸಿಟಿಸನ್ ರಾದರ್ ದ್ಯಾನ್ ಓನ್ಲಿ ಎ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್? ಇದು ನನ್ನ ಅನಿಸಿಕೆ. ಇದು ನಾನು ಒಬ್ಬ ಶಿಕ್ಷಕ, ತರಬೇತಿದಾರ. ನಾನು ಹಲವಾರು ಕಾಲೇಜುಗಳು ಹೋಗ್ತೀನಿ. ನಾನು ಅವರಿಗೆ ಯಾವ ಥರ ಬಲವಂತವಾಗಿ ಪಾಠ ಮಾಡಲ್ಲ. ನೋಡಪ್ಪ, ಇದು ಓದ ಮೆಥಡ್ ಹಿಂಗೆ ಅಂತ ಹೇಳ್ತೀನಿ, ಹೀಗೆ ಓದಿದ್ರೆ ಹಿಂಗಾಗತ್ತೆ ಅಂತೀನಿ. ಅದಕ್ಕೊಂದು ಶಿಸ್ತು ಹೇಳ್ಕೊಡ್ತೀನಿ. ಅಂದರೆ ಈಗಿನ ಮಕ್ಕಳಿಗೆ ಕಳವಳ ಬಂದಿರೋದಂದರೆ ಪೋಷಕರಿಂದನೂ ಕೂಡ, ಬರೀ ಪಾಠ, ಸ್ಕೂಲ್ ಹೋಗೋ ಮತ್ತು ಟ್ಯೂಷನ್ ಕೂತ್ಕೋ, ಅಲ್ಲಿ ಪಾಠ ಜೊತೆಗೆ ಆಟನೂ ಬೇಕು. ಮಾನಸಿಕವಾದ ಒಂದು ದುರ್ಬಲ ಆಗ್ಕೂಡ್ದು ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ಸು ಬೇಕು. ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಫಿಟ್ನೆಸ್ ಇದ್ರೆ ಆಟೋಮೆಟಿಕಲಿ ಅಕಾಡೆಮಿಕ್ ಫಿಟ್ನೆಸ್. ಇವಾಗ ನನಗೂ 72 ವಯಸ್ಸು. 3 ಗಂಟೆಗೆ ಬೆಳಿಗ್ಗೆ ಹೇಳ್ತೀನಿ, ಡೈಲಿ ಒಂದು 4 ಗಂಟೆ ಕಾಲ್ನಡಿಗೆ ಹೋಗ್ತೀನಿ. ಫಿಸಿಕಲ್ ಫಿಟ್ನೆಸ್ ಬರಲಿಲ್ಲ ಅಂದರೆ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಬರಬೇಕು. ಇವಾಗ ಪ್ರಧಾನಮಂತ್ರಿ ಏನೋ ಒಂದು ಬೋಧನೆ ಕೊಡ್ತಾ ಇರ್ಬೋದು, ಒಂದು ಮೋಟಿವೇಶನ್ ಕೊಡ್ತಾ ಇರ್ಬೋದು. ನಾನು ಯಾವತ್ತೂ ಒಬ್ಬ ಶಿಕ್ಷಕನಾಗಿ ಹೇಳ್ತೀನಿ, ಫಸ್ಟ್ 18 ಇಯರ್ಸ್ ಏನು ಒಂದು ಡಿಸಿಪ್ಲಿನ್ ಫಾಲೋ ಮಾಡ್ತೀವಿ, ನೆಕ್ಸ್ಟ್ 81 ಇಯರ್ಸ್ ತಾನಾಗೇ ನೋಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಕರೆಕ್ಟ್. ಇಫ್ ಯು ಟೇಕ್ ಕೇರ್ ಆಫ್ ದ ಟ್ರೀ, ಶಾಡೋ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಂತ ನಾನು ಹೇಳ್ತೀನಿ. ಸರ್, ಇದು ಬಹಳ ಮುಖ್ಯವಾದಂಥದ್ದು ಕೃಷ್ಣ ಅವರು ಹೇಳಿದಾಗೆ. ಯಾಕೆ ಅಂತಂದರೆ ಕ್ರೀಡೆ ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಭಾಳ ಪೂರಕವಾದಂಥದ್ದು.
ಕ್ರೀಡೆ ಆಟ ಆಡಿದಂತಹ ವ್ಯಕ್ತಿ ಮಾತ್ರ ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಮನೋಧೋರಣೆಯನ್ನು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾಗಿ ಇದ್ದೇ ಇರುತ್ತೆ. ಸೋತಿದ್ದನ್ನು ಸ್ವೀಕಾರ ಮಾಡ್ತಾರೆ, ಗೆದ್ದಿದ್ದನ್ನು ಸ್ವೀಕಾರ ಮಾಡ್ತಾರೆ. ಅಂತಹ ವಾತಾವರಣ ನಿರ್ಮಾಣ. ಅದಕ್ಕೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಸದೃಢ ಭಾರತ ಫಿಟ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮನ ಜಾರಿಗೆ ತಂದಿರೋದು. ಖೇಲೋ ಇಂಡಿಯಾ ಇದು ಎಂಥ ರೀತಿಯಲ್ಲಿ ವಿದ್ಯಾರ್ಥಿ ಸಮುದಾಯದಲ್ಲಿ, ಅದರಲ್ಲೂ ಶಾಲಾ ಹಂತದಲ್ಲಿರುವಂಥ ವಿದ್ಯಾರ್ಥಿಗಳ ಪ್ರತಿಭಾ ಶೋಧಕ್ಕೆ ಇದು ಯಾವ ರೀತಿ ಮಹತ್ವ ತಂದು ಕೊಟ್ಟಿದೆ ಅಂತ. ಅಂದರೆ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆಗೆ ಎಷ್ಟರ ಮಟ್ಟಿಗೆ ಮಹತ್ವ ದೊರೀತಾ ಇದೆ, ಇದು ಯಾವ ರೀತಿ ಆಗಬೇಕು, ಇನ್ನೂ ಪರಿವರ್ತನೆ ಆಗಬೇಕು ಅಂತ ಬಯಸ್ತೀರಾ ಶ್ಯಾಮಲ ಅವರೇ ನೀವು? ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅನ್ನೋ ಕಾರ್ಯಕ್ರಮ ಮೂಡಿಯೇನೋ ಬಂದಿದೆ. ಆದರೆ ನಮ್ಮ ಮಾನಸಿಕ ಪರಿವರ್ತನೆ ಮೊದಲು ಬರಬೇಕಲ್ಲ. ನಮ್ಮ ಮಗು ಆಟದಲ್ಲಿ ಮುಂದೆ ಬಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ ಅನ್ನೋದು ಒಂದು ನಮ್ಮ ಮನೋಭಾವ ಬರಬೇಕು. ನಮಗೇನು ಅಂದರೆ ಎಲ್ಲದರಲ್ಲೂ ನಮ್ಮ ಮಗು ಮೇಲೆ ಬಂದುಬಿಡಬೇಕು. ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ನಾವು ಸೋಲನ್ನು ಅಕ್ಸೆಪ್ಟ್ ಮಾಡೋದು ಹೇಳ್ಕೊಟ್ಟಿಲ್ಲ ಸರ್. ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್. ಮಗು ಏನಾದರೂ ಮಾರ್ಕ್ಸ್ ಕಮ್ಮಿ ಬಂದರೆ ಅವ್ನಿಗೆ ಎಷ್ಟು ಬಂತು, ನಿಂಗೆ ಯಾಕೆ ಕಮ್ಮಿ ಬಂತು? ನಾವೇನು ಒಂದೇ ಮನೆ ಮಕ್ಕಳ, ಇಲ್ಲ ಒಂದೇ ಮರದ ಹಣ್ಣುಗಳ, ಎಲ್ಲನೂ ಒಂದೇ ರುಚಿ ಇರುತ್ತೆ ಅಂತ ಹೇಳಕ್ಕೆ. ಸೊ ಅಕ್ಸೆಪ್ಟೆನ್ಸ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಆಫ್ ದ ಸೊಸೈಟಿ. ಈಗ ಆಸ್ಟ್ರೇಲಿಯಾದಲ್ಲೂ ಕೂಡ ಒಂದು ಯೂನಿವರ್ಸಿಟಿಲಿ ಫೇಲ್ಯೂರ್ಸ್ ಬಗ್ಗೆ, ಅಂದರೆ ವೈಫಲ್ಯದ ಬಗ್ಗೆ ಒಂದು ಟೀಚ್ ಮಾಡುವಂಥದ್ದು. ಅಂದರೆ ವೈಫಲ್ಯದಿಂದ ಯಾವ ರೀತಿ ಅನುಕೂಲ ಇದೆ, ಅದು ಜೀವನದ ಪಾಠ ಅದು ಯಾವ ರೀತಿ ಆಗುತ್ತೆ, ವಿಫಲತೆ ಅನ್ನುವಂಥದ್ದು ಬದುಕಿನ ಮುಂದಿನ ಸೋಪಾನ ಹೇಗಾಗುತ್ತೆ ಅನ್ನುವಂಥದ್ದು ಭಾಳ ಎಕ್ಸ್ಪೆರಿಮೆಂಟಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತ ಇತ್ತೀಚೆಗೆ ಯಾರೋ ಒಂದು ಮನಃಶಾಸ್ತ್ರ ತಜ್ಞರೊಬ್ಬರು ಹೇಳಿದರು. ಸೊ ಇದು ಈ ರೀತಿ, ಅಂದರೆ ಮೊದಲು ಏನಾದರೂ ಆಗು, ಮೊದಲು ನೀ ಮಾನವನಾಗು, ಮೊದಲು ಮನುಷ್ಯನಾದರೆ ಆಮೇಲೆ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಆ ಒಂದು ಮನೋಚಿಂತನೆ, ಮಾನವೀಯ ಮೌಲ್ಯಗಳು, ಕುವೆಂಪು ಅವರ ವಿಶ್ವ ಭ್ರಾತೃತ್ವದ ಪರಿಕಲ್ಪನೆಗಳು, ಈ ಥರದ್ದೆಲ್ಲ ಶಾಲಾ ಹಂತದಲ್ಲಿ ಬಹಳ ಆಳವಾಗಿ ಬಿತ್ತಿದಾಗ ಮಾತ್ರ ಈ ರೀತಿಯ ಒಂದು ಮನೋಧೋರಣೆಯನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅಂತ ಸಾಮಾನ್ಯವಾಗಿ ಹೇಳುವಂಥದ್ದು. ಸೊ ಕೃಷ್ಣ ಅವರೇ, ನೀವೇನು ಹೇಳ್ತೀರಾ ಅಂತ? ಸರ್, ಇವಾಗ ನೀವು ಆಸ್ಟ್ರೇಲಿಯಾ ದೇಶದ ಹೇಳಿದ್ರಿ, ಅದ್ರ ಜೊತೆಗೆ ವಿಫಲತೆ ಫೇಲ್ಯೂರ್ ಬಗ್ಗೆ ಹೇಳಿದ್ರಿ. ಹೌದು. ನಾ 2 ನೊಬೆಲ್ ಪಾರಿತೋಷಕ ಅವರನ್ನೇ ಉದ್ದೇಶ ಇಟ್ಟು ಮಾತಾಡ್ತೀನಿ. ಫಿಸಿಕ್ಸಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅಂದರೆ ಮುಗಿದೋಯ್ತು. ಫಿಸಿಕ್ಸ್ ಅಂದರೆ ಆಲ್ಬರ್ಟ್ ಐನ್ಸ್ಟೀನ್. ಅವನು ಹೇಳ್ತಾನೆ ಒಂದು ಕಡೆ, ಹಿ ಹೂ ನೆವರ್ ಫೇಲ್ಡ್ ನೆವರ್ ಮೇಡ್ ಎನಿಥಿಂಗ್ ಇನ್ ಲೈಫ್ ಅಂತ ಹೇಳ್ಬಿಟ್ಟು. ಅದೇ ಥರ ನಮ್ಮ ರಾಂಟ್ಜನ್ ಎಕ್ಸ್ರೇ ಕಂಡಿಡ್ದವನು 1902 ಮೊಟ್ಟ ಮೊದಲು ಫಿಸಿಕ್ಸಲ್ಲಿ ತಗೊಂಡವನು ಅಂದರೆ ರಾಂಟ್ಜನ್ ಅಂದರೆ ಅವನೇ. ಅವನು ಕೂಡ ಶಿಕ್ಷಕರು ಅವನನ್ನು ಆ ಕಡೆ ಒಳ್ಳೆಯವನು ಅಂತ ಕನ್ಸಿಡರ್ ಮಾಡಿರಲ್ಲ, ಡ್ರಾಪ್ ಔಟ್ ಅಂತ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇವತ್ತು ಅವನು ಸಾಧನೆ ಮಾಡಿರೋದು ಎಕ್ಸ್ರೇ ಅನ್ನೋದು ಅದರಷ್ಟು ಬೆಳವಣಿಗೆ ಆಗಿರೋದು ಹೆಲ್ತ್ ಎಜುಕೇಷನ್ನು, ಮೆಡಿಕಲ್ ಎಲೆಕ್ಟ್ರಾನಿಕ್ ಬೇರೆ ಯಾವುದಲ್ಲೂ ಆಗಿಲ್ಲ. ಸೊ ಮೊಟ್ಟ ಮೊದಲು ಒಂದು ಪಾಠದ ಜೊತೆಗೆ ಆಟ ಯಾಕೆ ಮಕ್ಕಳಿಗೆ ಕಲಿಸ್ಬೇಕು ಅಂದರೆ, ಇಫ್ ಹಿ ಡಸ್ ನಾಟ್ ನೋ ಫೇಲ್ಯೂರ್ ಹಿ ವಿಲ್ ನಾಟ್ ಎಂಜಾಯ್ ಸಕ್ಸಸ್ ಅಂತ ನಾನು ಹೇಳ್ತೀನಿ. ಮೊಟ್ಟ ಮೊದಲು ನಾನು ಒಬ್ಬ ಮಲ್ಲೇಶ್ವರಮಲ್ಲಿ ಹುಟ್ಟಿ ಬೆಳೆದವನು. ನಾವು ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಆದರ್ಶ ಪುರುಷರು ಸ್ಪೋರ್ಟ್ಸ್ಮನ್ ಆಗಿದ್ದವ್ರು ನೋಡಿದ್ವಿ. ನರಸಿಂಹರಾಜನ್ನವನು BE ಮಾಡಿ ME ಮಾಡಿ, ಅವನು ಟಾಟಾ ಇನ್ಸ್ಟಿಟ್ಯೂಟಲ್ಲೂ ಮಾಡಿ, ಅವನು ದೊಡ್ಡ ಇಂಡಿಯಾಗೆ ಕ್ಯಾಪ್ಟನ್ ಕೂಡ ಆಗಿದ್ದ. ನಮ್ಮ ಕ್ರಿಕೆಟಲ್ಲಿ ನೋಡಿದ್ರೆ EAS ಪ್ರಸನ್ನ ಕೇಳಿದ್ವಿ, ವೆಂಕಟರಾಘವನ್ ಕೇಳಿದ್ವಿ. ನೋಡಿ, ಪಾಠ ಆಟ ಇವಾಗ ಮಾತೆತ್ತಿದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಾರೆ. ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದ್ರು ನೀವು ಹುದ್ದೆ ತಗೊಂಡು ವೃತ್ತಿಗೆ ಹೋದ್ಮೇಲೆ, ವಿದ್ಯಾರ್ಥಿ ಆದಾಗ ಪಾಠ ಆಟ 2 ಸಮಾನವಾಗಿ ಹೋಯ್ತು ಅಂದರೆ ಆ ಹುಡುಗರನ್ನ ಯಾರು ತಡೆಯೋಕ್ಕಾಗಲ್ಲ. ಇವತ್ತಿಗೂ ನಮ್ಮ ಇಡೀ ಪ್ರಪಂಚ ನಮ್ಮ ಭಾರತಕ್ಕೆ ಯಾಕೆ ನೋಡ್ತಾ ಇದೆ ಅಂದರೆ, ಇಡೀ ಪ್ರಪಂಚದಲ್ಲಿ 20 to 35 ಏಜ್ ಗ್ರೂಪ್ ಇರೋದು ನಮ್ಮ ದೇಶದಲ್ಲೇ. ನಮ್ಮ ಪ್ರಧಾನಿಯವರು ಮಾತಾಡಿದ್ವು, ಚರ್ಚಾ ಅಂತ ಶುರು ಮಾಡಿರೋದು ತುಂಬ ಒಳ್ಳೆಯದು. ಆ ಒಂದು ಮೋಟಿವೇಶನ್ ಮಕ್ಕಳಿಗೆ ಸಿಕ್ತು ಅಂತ ಹೇಳಿದ್ರೆ ನಮ್ಮ ಪ್ರಪಂಚ ನಾಟ್ ಓನ್ಲಿ ಎಕಾನಮಿಲಿ ನಂಬರ್ 1 ಆಗಲ್ಲ, ವಿದ್ಯಾಭ್ಯಾಸ ಹಾಗೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಲೂ ಕೂಡ ನಮ್ಮ ದೇಶ ಮೊಟ್ಟ ಮೊದಲ ಸ್ಥಾನಕ್ಕೆ ಬರುತ್ತೆ ಅಂತ ನನಗೆ ಭರವಸೆ ಇದೆ ಸರ್. ಇಂಥ ಚರ್ಚೆ ಎಲ್ಲ, ಇಂಥ ಕಾರ್ಯಕ್ರಮ ಮುಂದುವರಿಬೇಕು. ಅಂದರೆ ನಾನು ಎಷ್ಟೋ ಕಡೆ ನಾನು ಸರ್ಕಾರಿ ಶಾಲೆಗಳಲ್ಲಿ ನಾವು ಹೋಗಿ ಕೇಳ್ಕೊಂಡೆ, ನಾನು ಅಲ್ಲ ರೀ, ಮಕ್ಕಳಿಗೇನೋ ನೀವು ಪಾಠ ಮಾಡ್ತೀರಾ, ನಿಮ್ಮಗಳಿಗೂ ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಆಗಬೇಕು. ಬರೀ ಮಕ್ಕಳು ಮಾತ್ರ ಅಪ್ ಸ್ಕಿಲ್ ಅನ್ನೋದು
ಇವ್ರಿಗೆ ಮಾತ್ರ ಸ್ಕಿಲ್ ಬೇಡವಾ, ಇವರಿಗೆ ಸ್ಕಿಲ್ ಕಿಲ್ಲ. ಇವ್ರಿಗೂ ಪದೇ ಪದೇ ಅವರಿಗೆ ಅಪ್ ಸ್ಕಿಲ್ ಅನ್ನೋದು ಟೀಚರ್ಗಳಿಗೂ ಆಗಬೇಕು. ನೀವು ನ್ಯೂ ಎಜುಕೇಶನ್ ಪಾಲಿಸಿ ತಂದ್ಬಿಟ್ಟು ನೀವು ಟೀಚರ್ ಅನ್ನು ಅಪ್ ಸ್ಕಿಲ್ ಮಾಡಲಿಲ್ಲ, ವಿದ್ಯಾರ್ಥಿಗಳು ಹೆಂಗೆ ಅಪ್ ಸ್ಕಿಲ್ ಆಗ್ತಾರೆ? ಸೊ ಹೆಂಗೆ ಎಜುಕೇಶನ್ ಪಾಲಿಸಿ ಬರುತ್ತೆ ಅದೇ ಥರ ಎಜುಕೇಶನ್ ಟೀಚರ್ಸನ್ನು ಕೂಡ ಅಪ್ ಸ್ಕಿಲ್ ಮಾಡಿ ಅವರನ್ನು ಮುಂದಕ್ಕೆ ತರಬೇಕು. ಆಧುನಿಕ ಟೀಚಿಂಗ್ ಮೆಥಡ್ಗೂ ಅವರನ್ನು ತರಬೇಕು ಅಂತ ಒಳ್ಳೇದು. ಪ್ರಧಾನಮಂತ್ರಿ ಇದನ್ನು ತಗೊಂಡ್ರೆ ಒಳ್ಳೇದು ಅಂತ ಕಾಣುತ್ತೆ ಸರ್. ಕೃಷ್ಣ ಅವರೇ, ಈ ವಿಷಯದಲ್ಲಿ ಒಂದು ಹೊಸ ನವೀಕರಣ ಬಂದಿರೋದು ಸರ್ಕಾರದಿಂದ. ಶಿಕ್ಷಕರಿಗೆ ಅಪ್ಸ್ಕಿಲ್ ಮಾಡೋದು, ಇನ್ ಹೌಸ್ ಟ್ರೈನಿಂಗ್ ಅಂತ ಇರ್ತಾ ಇತ್ತು. ಇವಾಗ ಅದನ್ನ ಹೊಸ ಹೆಸರು ಜೆನೆರಿಕ್ ನೇಮ್ ಬದಲಾಯಿಸಿ ಕಂಟಿನ್ಯೂಸ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಫಾರ್ ಟೀಚರ್ಸ್ ಅಂತ ಇಂಟ್ರೊಡಕ್ಷನ್ ಆಗಿದೆ. ಹಲವಾರು ನಡೀತಾ ಇತ್ತು ಕಾರ್ಯಕ್ರಮಗಳು. ಬಟ್ ಈಗ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಇದನ್ನು ಡಾಕ್ಯುಮೆಂಟ್ ಮಾಡೋದಕ್ಕೆ ಒತ್ತಡ ಮಾಡ್ತಾ ಇದ್ದಾರೆ. ಈ ವರ್ಷ ನಾನು ಕಂಟಿನ್ಯೂಸ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಭಾಗವಹಿಸಿ 50 ಗಂಟೆಗಳು ಕನಿಷ್ಠ ಭಾಗವಹಿಸಲೇಬೇಕು. ಆಮೇಲೆ ಡಿಜಿಕರಣ ಎಲ್ಲ ಕಾರ್ಯಕ್ರಮಗಳಾದಮೇಲೆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆ ಪ್ರಮಾಣ ಪತ್ರದಲ್ಲಿ ಎಷ್ಟು ಗಂಟೆ ನೀವು ಭಾಗವಹಿಸಿದ್ದೀರೋ ಅದಕ್ಕೊಂದು ಪ್ರೋ ರೇಟಾ. ಯಾಕೆಂದರೆ ಇವಾಗ ಇಡೀ ದಿನ ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದೆ, 8 ಗಂಟೆ, ಮನೆಯಿಂದ ಹೊರಟಾಗ 7:30, ಮನೆಗೆ ತಲುಪಿದಾಗ 7:30 ಅಂದರೆ 12 ಗಂಟೆ ನಿಮಗೆ ಆದ್ಯತೆ ಕೊಡಲ್ಲ. ಅಲ್ಲಿ ಸೇರಿದ ಮೇಲೂ 1 ಗಂಟೆ ಊಟಕ್ಕೆ ಬಿಡ್ತಾರೆ, ಅರ್ಧ ಗಂಟೆ ತಿಂಡಿ ಕಾಫಿ. ಹಾಗಾಗಿ ಒಂದು ಮಾದರಿಯಾಗಿ ಒಂದು ಸ್ಕೇಲ್ ಮಾಡಿದ್ದಾರೆ. ಇವಾಗ ಒಂದು ದಿವಸದ ವರ್ಕ್ಶಾಪ್ ಅಂದರೆ 6 ಗಂಟೆಗೆ ನಮಗೆ ಪ್ರಾಮಾಣಿಕತೆ ಇದೆ. ಆ ಪ್ರಮಾಣ ಪತ್ರವನ್ನು ಎಲ್ಲಾನು ನಾವು ಡಿಜಿಕರಣ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದರಲ್ಲಿ 50 ಗಂಟೆ ಮುಗಿದವರಿಗೆ ಇನ್ನು ಮುಂದಕ್ಕೆ ಅನ್ಟೋಲ್ಡ್ ಸೀಕ್ರೆಟ್ಸ್ ಆಫ್ ದ ಮ್ಯಾಜಿಕ್ ಬಾಕ್ಸ್ ಆಫ್ ದ ಗವರ್ಮೆಂಟ್, ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದ ಇನ್ಕ್ರಿಮೆಂಟ್ ಆಫ್ ದ ಎಂಪ್ಲಾಯಿ. ಅಂದರೆ ಶಿಕ್ಷಕರು ಎವ್ರಿ ಡೇ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಇನ್ ದೇರ್ ಪ್ರೊಫೆಷನ್ ಆಗಲೇಬೇಕು. ಇಲ್ದಿದ್ರೆ ನಾವೇ ತಗ್ಗೇರಾಗದಿದ್ರೆ ಮಕ್ಕಳನ್ನ ಹೇಗೆ ತಗ್ಗೇರ್ ಮಾಡೋಕ್ಕಾಗುತ್ತೆ? ಎಸ್ ಸರ್, ಈಗ ಪರೀಕ್ಷಾ ಸಮಯ. ಪರೀಕ್ಷೆ ಬರೀ ವಿದ್ಯಾರ್ಥಿಗಳಿಗಲ್ಲ, ಈಗ ಪೋಷಕರಿಗೂ ಕೂಡ ದೊಡ್ಡ ಪರೀಕ್ಷೆನೆ, ಬಹಳ ದೊಡ್ಡ ಪರೀಕ್ಷೆ. ಇಲ್ಲ, ಮಕ್ಕಳಿಗಿಂತ ಪೋಷಕರಿಗೆ ದೊಡ್ಡ ಪರೀಕ್ಷೆ. ಸರ್, ಈಗ ನೀವು ಶಿಕ್ಷಣ ತಜ್ಞರಾಗಿ ಯಾವ ಕ್ರಮದ ರೀತಿಯಲ್ಲಿ ಅವರು ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡಬೇಕು, ಹೆಚ್ಚು ಅರ್ಥಪೂರ್ಣವಾದ ಒಂದು ಪರೀಕ್ಷೆ ಬರೀಬೇಕು, ಅಂಕಗಳು ಅನ್ನೋದಕ್ಕಿಂತ ಹೆಚ್ಚು ಅವರು ಓದಿದ್ದನ್ನ ಮನನ ಮಾಡ್ಕೊಂಡು ಬರೀಬೇಕು, ಏನು ಸಲಹೆ ಇದು ಮಾಡ್ತೀರಾ? ಯಾವ ರೀತಿ ಓದಬೇಕು ಅಂತ ನೀವು ಹೇಳ್ತೀರಾ? ಸರ್, ಮಕ್ಕಳಿಗೆ ಆದಷ್ಟು ಹೇರಬಾರ್ದು, ಯಾವುದನ್ನೇ ಒಂದು ಬಲವಂತ ಮಾಡಬಾರ್ದು. ಇಲ್ಲ, ಈಗಿನ ಮಕ್ಕಳು ಹಿಂದಿನ ಕಾಲ ಕಂಪೇರ್ ಮಾಡಿ ಬುದ್ಧಿವಂತರು ಜಾಣವಂತರು ಎಲ್ಲ. ದೇ ಅಂಡರ್ಸ್ಟ್ಯಾಂಡ್ ಮಚ್ ಬೆಟರ್ ದ ಪ್ರೆಸೆಂಟ್ ಡೇ ಕಾನ್ಸೆಪ್ಟ್ ಕೂಡ. ನಾ ಹೇಳೋದಂದರೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಮಾಡೋದು ಬೇಡಪ್ಪ. ಕೇವಲ 1 ವಾರ 10 ದಿವಸ ಮುಂಚೆ 1 ತಿಂಗಳು ಮುಂಚೆನೇ ಇದ್ದು ಕೂಡ ಸ್ಟೆಪ್ ಬೈ ಸ್ಟೆಪ್ ಓದ್ಕೊಳ್ತಾ ಹೋದರೆ ನೀನು ಯಾವ ಥರ ಎಡವಲ್ಲ, ನೀನು ಸ್ಟ್ರೆಸ್ ಇಲ್ಲದೆ ಓದ್ಬೋದು. ಪರೀಕ್ಷೆ ಅನ್ನೋದು ಒಂದು ಏನೋ ಇದು ನಮ್ಮ ರಾಮಾಯಣ ಕಾಲದ ಅಗ್ನಿ ಪರೀಕ್ಷೆ ಥರ ಆ ಥರ ಭಯ ಪಡ್ಕೊ. ಪರೀಕ್ಷೆ ಈಸ್ ಓನ್ಲಿ ಜಸ್ಟ್ ಎ ಲೆವೆಲ್ ಆಫ್ ಗ್ರ್ಯಾಜುಯೇಷನ್, ಲೆವೆಲ್ ಆಫ್ ಮಾರ್ಕಿಂಗ್ ಅಷ್ಟೇ. ಅದಕ್ಕೆ ಭಯ ಪಡ್ಕೋಬೇಡ, ನಿನ್ನ ಪಾಡಿಗೆ ಹೋಗು ಅಂತಬಿಟ್ಟು ಕಾಮಾಗಿರಬೇಕು ಅನ್ನೋದು ಪೇರೆಂಟ್ಸ್ ಹೇಳ್ಕೊಡ್ಬೇಕು. ಇಲ್ಲೇನಾಗ್ಬಿಡುತ್ತೆ ಅಂದರೆ ಮಕ್ಕಳಿಗಿಂತ ಪೇರೆಂಟ್ಸೇ ರಜಾ ಹಾಕ್ಬಿಟ್ಟು ಇವ್ರ ಪ್ರಿಪ್ರೇಷನ್ನೇ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಕಾಲದಲ್ಲಿ ನಮ್ಮಪ್ಪ ಯಾವತ್ತು ನಮ್ಮ ಸ್ಕೂಲು ನೋಡಿಲ್ಲ, ನಮ್ಮ ಕಾಲೇಜು ನೋಡಲಿಲ್ಲ, ಅವ್ರು ಏನು ಓದ್ತೀನಿ ಅನ್ನೂ ಗೊತ್ತಿರಲಿಲ್ಲ. ನೋಡೋ ಒಳ್ಳೆಯದಾಗೋ ಮುಂದಕ್ಕೆ ಬಾರೋ ಅಂತ ಹೇಳಿದ್ರು. ಅದೇ ಮಾತು ನಾನು ನನ್ನ ಮಕ್ಕಳಿಗೂ ಮುಂದುವರಿಸಿದೆ. ನಾನು ಒಬ್ಬನೇ ಲೋಕಲ್ ಆಗಿದ್ದೀನಿ, ನನ್ನ ಮಕ್ಕಳು 3 ಜನನು ಗ್ಲೋಬಲ್ ಆಗಿ ಇದ್ದಾರೆ ಸರ್. ಡೋಂಟ್ ಬ್ರಿಂಗ್ ಪ್ರೆಷರ್ ಆನ್ ಚಿಲ್ಡ್ರನ್. ಅಲ್ಲೋದಿಂಟು ಯಾಕೆ 100ಕ್ಕೆ 100 ಬೇಕಾ? 100ಕ್ಕೆ 100 ತೆಗೆದವರೆಲ್ಲ ಏನವ್ರು ದೇಶಕ್ಕೆ ಏನಾದ್ರು ಉದ್ಧಾರ ಮಾಡಿದಾರ? ಇಲ್ಲ. 3rd ಕ್ಲಾಸ್ 2nd ಕ್ಲಾಸ್ ಮಾಡಿದವರೇ ಇವತ್ತು ಒಂದು ಉದ್ಯಮಿಯಾಗಿ ಎಷ್ಟೋ ಕಡೆ ಉದ್ಯೋಗ ಕೊಡ್ತಾ ಇದ್ದಾರೆ. ಆದ್ದರಿಂದ ಬರೀ ರ್ಯಾಂಕ್ ಒಂದೇ ಅಲ್ಲ, ರಜೆ ಆಗೋ, ಒಂದು ವ್ಯಕ್ತಿ ಆಗೋ, ಒಂದು ವ್ಯಕ್ತಿತ್ವ ಆಗುವಂಥ ಒಂದು ಉತ್ತೇಜನ ಕೊಟ್ಟರೆ ಮಕ್ಕಳು ತಯಾರಾಗ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ ಸರ್. ಮೇಡಮ್, ಈಗ ಪ್ರಧಾನಮಂತ್ರಿಯವರು ಪ್ರತಿ ಒಂದು ಪರೀಕ್ಷಾ ಪೇ ಚರ್ಚೆ ಸಮಯದಲ್ಲಿ ಹೇಳುವಂಥದ್ದು ಒಂದು ದಿನಚರಿ ಬಗ್ಗೆ ಅವರು ಭಾಳ ಒತ್ತು ಕೊಟ್ಟು ಹೇಳ್ತಾರೆ. ಸೂಕ್ತ ರೀತಿಯಲ್ಲಿ ಆಹಾರ ವಿಹಾರ ಇರಬೇಕು, ಒಳ್ಳೆಯ ಆಹಾರ ತಗೊಳ್ಳಿ, ಸರಿಯಾದ ಆಲೋಚನಾ ಕ್ರಮ ಇರಲಿ, ಪರೀಕ್ಷೆ ಬರೀಬೇಕಾದಾಗ ನೀವು ಕ್ವಶನ್ ಪೇಪರನ್ನು ನೀವು ಓದ್ಬಿಟ್ಟು ನೀವು ನೀಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಪರೀಕ್ಷೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಈ ರೀತಿಯೆಲ್ಲ ಟಿಪ್ಸು ಹೇಗೆ ಯೂಸ್ಫುಲ್ ಆಗುತ್ತೆ ಅಂತ ಇದು ಅಳವಡಿಸ್ಕೊಂಡು ಬಂದಾಗಿದೆ. ಅವ್ರು ಹೇಳಿದ್ದನ್ನ
ಪರೀಕ್ಷಾ ಪೇ ಚರ್ಚಾ 1.0 ಇಂದ 8 ತುಂಬ ಪ್ರಗತಿಯಾಗಿದೆ. ಅವರ ಅನಿಸಿಕೆ ನಿಧಾನಕ್ಕೆ ಓದಿ, ಟೆನ್ಷನ್ ತಗೋಬೇಡಿ, ಆದರೆ ಡಿಸಿಪ್ಲಿನ್ ಲೈಫ್ ಅಂತ ಹೇಳ್ತಾರಲ್ಲ, ಹೌದು, ಅದನ್ನು ನಮ್ಮ ಮಕ್ಕಳು ಪರಿಪಾಲಿಸ್ತಾ ಇಲ್ಲ. ಪ್ರಧಾನಿನೇ 4 ಗಂಟೆಗೆ ಎದ್ದು ಯೋಗ ಮಾಡಿ ಅವರ ಸೆಕ್ಯೂರಿಟಿನವ್ರಿಗೆಲ್ಲ ಚಹಾ ಮಾಡಿಕೊಟ್ಟು ನನಗೇನು ಸ್ಟೇಟಸ್ ಅನ್ನೋ ಪ್ರಜ್ಞೆ ಇಲ್ಲ ಅನ್ನೋದನ್ನು ಹೇಳ್ತಾರಲ್ಲ, ಅದು ನಮ್ಮ ಮಕ್ಕಳು ರಕ್ತಗತವಾಗಿ ಬರಬೇಕು. ಈಗ ಕೃಷ್ಣ ಸರ್ ಹೇಳಿದ್ರು, ಮಕ್ಕಳು ಓದಿದ್ರೆ ಟೆನ್ಷನ್ ಇಲ್ಲದೇನೆ ಓದಬೇಕು, ಪೇರೆಂಟ್ಸ್ಗೆ ಟೆನ್ಷನ್ನು. ಆದರೆ ಸರ್, ಸಮಾಜದಲ್ಲಿ ಮಾರ್ಕ್ ಕಮ್ಮಿ ಬಂದರೆ ನಾವೇ ತೆಗಳ್ತೀವಿ, ಅವ್ನು ಫೇಲ್ ಆಗಿದ್ದಾನೆ, ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಹಾಗಾಗಿ ನಮ್ಮ ಮಕ್ಕಳು ಸ್ಟ್ರೆಸ್ ಲೆವೆಲ್ ಇಳೀತಾ ಇಲ್ಲ. ಆದರೆ ಮನಸ್ಸಲ್ಲಿ ಅವ್ರಿಗೆ ಇದನ್ನು ಓದಬೇಕು ಅಂತಲೂ ಅನ್ನಿಸ್ತಾ ಇಲ್ವಲ್ಲ. ನಾವು ಐ ಹಿಂಟ್ ಆನ್ ಸಬ್ಜೆಕ್ಟ್ ಫ್ಲೆಕ್ಸಿಬಿಲಿಟಿ ಕೊಡ್ತಾ ಇಲ್ಲ ನಮ್ಮ ಮಕ್ಳಿಗೆ. ನಾವೇನು ಮಾಡಿದ್ದೀವಿ, ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡಿಬಿಡ್ತೀವಿ. ಮಾರ್ಕ್ಸ್ ಚೆನ್ನಾಗಿ ಬಂತಾ, ಸೈನ್ಸ್ ತಗೋ. ಸರಿಗೆ ಬರಲಿಲ್ವಾ, ಕಾಮರ್ಸ್ ತಗೋ. ಇನ್ನೂ ಅಧಮಾನ, ಆರ್ಟ್ಸ್ ತಗೋ. ಅಲ್ಲ ಸರ್, ಆರ್ಟ್ಸ್ ತಗೊಂಡವರೆಲ್ಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಪರೀಕ್ಷೆ ಪಾಸ್ ಆಗಿದ್ದಾರೆ. ಸೊ ನರೇಂದ್ರ ಮೋದಿಜಿ ಹೇಳೋದು ಏನು, ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ನಿವೃತ್ತಿ ಆಗಲಿ, ಇಟ್ ಈಸ್ ಟು ಬಿ ಮೇಡ್ ಬೈ ಚಾಯ್ಸ್. ನಮ್ಮ ಪೋಷಕರು ಹೇಳ್ತಾರೆ ಅಂತ ನಾವು ಕೇಳಬೇಕಾಗಿಲ್ಲ, ಆದರೆ ವಿಧೇಯಕತೆ ಪೋಷಕರಿಗೆ ಇರಬೇಕು. ಏನು ಹೇಳ್ತೀರಾ? ಇದು ಬಹಳ ಒಂದು 8ನೇ ಆವೃತ್ತಿ, ಇದು ಸಾಕಷ್ಟು ಇಂಪ್ಯಾಕ್ಟ್ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳ ಸಮುದಾಯದಲ್ಲೂ ಕೂಡ ಇದಾಗಿದೆ. ಕೊನೆಯದಾಗಿ ನೀವು ಕಿವಿ ಮಾತು ಅಂತ ಏನು ಹೇಳ್ತೀರಾ ವಿದ್ಯಾರ್ಥಿ ಸಮುದಾಯಕ್ಕೆ, ಪೋಷಕರಿಗೆ? ಇವರು ಚಾಯ್ಸ್ ಅಂತ ಹೇಳ್ತೀನಿ, ನಾನು ಮಕ್ಕಳಿಗೆ ಹೇಳೋದಂದೆ ಚೇಸ್ ವಾಟ್ ಯು ಚೂಸ್ ಅಂತ ಹೇಳ್ತೀನಿ ಅಷ್ಟೇ. ಸಿಂಪಲ್. ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಜಾಬ್ಸ್ ಆರ್ ಅವೈಲಬಲ್ ಇನ್ ಪ್ಲೆಂಟಿ, ಬಟ್ ಸ್ಕಿಲ್ಸ್ ಆರ್ ಎಂಟಿ ಅಂತ ಹೇಳ್ತೀನಿ. ಆ ಮಕ್ಕಳಿಗೆ ಶಾಲೆ ಲೆವೆಲಿಂದನೇ ಸ್ಕಿಲ್ ಡೆವಲಪ್ಮೆಂಟು, ಅವ್ರಿಗೆ ಏನು ಆಸೆ ಇದೆ ಆ ಗುರುತಿಸ್ತಾರೆ, ಆ ಗುರಿ ಇಟ್ಕೊಂಡು ಅದನ್ನು ನೀವು ಚೇಸ್ ಮಾಡಿ ಅದನ್ನು ಉತ್ತೀರ್ಣ ಮಾಡ್ತು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಮಕ್ಕಳನ್ನ, ನಮ್ಮ ದೇಶ ಇಂಟೆಲೆಕ್ಚುಯಲ್ನ ತಡೆಯೋರು ಯಾರೂ ಇಲ್ಲ ಅಂತ ಈ ಕಿವಿ ಮಾತು ಹೇಳಿ ನಾನು ಮುಗಿಸ್ತೀನಿ. ಎಸ್ ಸರ್, ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಇದು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಇದು ಒಂದು ಪರೀಕ್ಷೆಗಳನ್ನು ಎದುರಿಸೋದಕ್ಕೆ, ಜೀವನದ ಪರೀಕ್ಷೆನೂ ಭಾಳ ದೊಡ್ಡ ಪರೀಕ್ಷೆ. ಅಂಥ ಪರೀಕ್ಷೆಗಳನ್ನು ಎದುರಿಸೋದಕ್ಕೂ ಕೂಡ ಈ ಪ್ರಧಾನಮಂತ್ರಿಗಳು ನಡೆಸ್ತಾ ಇರುವಂಥ ಈ ಮಹತ್ವದ ಕಾರ್ಯಕ್ರಮ ಪ್ರೇರಕ ಆಗಿದೆ, ಪೂರಕ ಆಗಿದೆ. ಭಾಳ ರಚನಾತ್ಮಕವಾದ ಕಾರ್ಯಕ್ರಮ. ಈ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೀರಾ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿಯ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಇದು ಚರ್ಚಾ ಸಮಯ. ಮತ್ತೊಂದು ವಿಶೇಷತೆಯೊಂದಿಗೆ, ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.